ಹಾಯ್ ಹೆಲೋ ನಮಸ್ತೆ ಹಿತಾಸ್ ಹೆಲ್ತಿ ವರ್ಲ್ಡ್ಗೆ ಸ್ವಾಗತ. ಈಗ ವಿಡಿಯೋ ನೋಡ್ತಿದ್ದಂಗೆ ನಿಮಗೆ ಗೊತ್ತಾಗ್ತಿದೆ ಇವತ್ತು ಏನು ಮಾಡ್ತಿದ್ದೀವಿ ಅಂತ. ಇವತ್ತು ರುಚಿಕರವಾದ ಒತ್ತ ಶಾವಿಗೆನ ಹೇಗೆ ಮಾಡೋದು ಅಂತ ನೋಡೋಣ. ಅದು ನಮ್ಮ ಸ್ಟೈಲಲ್ಲಿ. ಇದು ಒಂದು ಕಡೆ ಒಂದು ರೀಜನಲ್ಲಿ ಒಂದು ಥರ ಮಾಡ್ತಾರೆ, ಬಟ್ ನಾವು ಹೇಗೆ ಮಾಡಿದ್ವಿ ಅಂತ ನಿಮಗೆ ತೋರಿಸ್ತೀವಿ. ಬನ್ನಿ ನೋಡಿ, ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತೆ, ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಫಸ್ಟ್ ಇದಕ್ಕೆ ಒಂದು ಪಾತ್ರೆಯಲ್ಲಿ ಬಿಸಿನೀರನ್ನ ಕುದಿಯೋಕೆ ಇಟ್ಬಿಡೋಣ. ಅದಕ್ಕೆ ಸ್ವಲ್ಪ ಎಣ್ಣೆ ಉಪ್ಪು ಹಾಕಿದ್ದೀವಿ. ನಂತರ ಅಕ್ಕಿ ಹಿಟ್ಟನ್ನು ಹಾಕಿ ಈ ಥರ ಚೆನ್ನಾಗಿ ತಿರುಗಿಸ್ಬೇಕು. ನೋಡಿ, ಗಂಟು ಇಲ್ಲದೇ ತಿರುಗಿಸ್ಬೇಕು. ಕೋಲಲ್ಲಿ ಅಥವಾ ಒಂದು ಸೌಟಲ್ಲಿ ಯಾವುದ್ರಲ್ಲಾದ್ರೂ ತಿರುಗಿಸ್ಬೋದು, ನಿಮ್ಗೆ ಯಾವ ಕಂಫರ್ಟೇಬಲ್ ಇರುತ್ತೆ ಅದರಲ್ಲಿ ತಿರುಗಿಸ್ಬೋದು. ಬಟ್ ಕೋಲಲ್ಲಿ ತಿರುಗಿಸಿದ್ರೆ ಅಷ್ಟು ಗಂಟಾಗಲ್ಲ ಅಂತ ನಾವು ಹೀಗೆ ಮಾಡ್ತಾಯಿದ್ದೀವಿ. ಸ್ವಲ್ಪ ತಿರುಗಿಸ್ಬಿಟ್ಟು ಅದನ್ನ ಇನ್ನೊಂದು ಸ್ವಲ್ಪ ಬೇಯಕ್ಬಿಟ್ಟು ಇದಕ್ಕೆ ಕಾಂಬಿನೇಷನ್ ಆಗಿ ಕಾಯಿ ಹಾಲನ್ನ ಮಾಡ್ತೀವಿ. ಅದನ್ನು ಹೇಗೆ ಮಾಡೋದು ಅಂದರೆ, ಬೆಲ್ಲದ ಪಾಕ ಮಾಡಿಕೊಂಡು ಅದನ್ನು ಸೋಸ್ಕೊಳ್ಳಿ. ಕಲ್ಲು ಮಣ್ಣು ಏನಾದ್ರು ಇರುತ್ತೆ ಅಂತ ಹೇಗೆ ಮಾಡ್ತೀವಿ ಅಷ್ಟೇ. ಈ ಥರ ಮಾಡಿ ಇಟ್ಕೊಂಡು ಇನ್ನೊಂದು ಮಿಕ್ಸಿ ಜಾರ್ಗೆ ಕಾಯಿ ಮತ್ತು ಏಲಕ್ಕಿನ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಇಟ್ಕೋಬೇಕು. ಏಲಕ್ಕಿ ಹಾಕಬೇಕು, ಫ್ಲೇವರ್ ಚೆನ್ನಾಗಿರುತ್ತೆ. ಎಲ್ಲ ಆದಮೇಲೆ ಹಾಕೋದ್ಕಿಂತ ಹೀಗೆ ರುಬ್ಕೋಬೇಕಾದ್ರೆ ಹಾಕ್ಕೊಂಡು ಬೆಲ್ಲದ ಪಾಕ ಜೊತೆ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಸ್ಕೋಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಕುದಿಸ್ಕೊಂಡು ಇಟ್ಕೊಂಡ್ರೆ ಒತ್ತು ಶಾವಿಗೆ ಜೊತೆ ಕಾಂಬಿನೇಷನ್ನು ಕಾಯಿ ಹಾಲು ರೆಡಿಯಾಗುತ್ತೆ. ಒಂದು ಕುದಿ ಬಂದರೆ ಸಾಕು, ಜಾಸ್ತಿ ಕುದಿಸೋ ಅವಶ್ಯಕತೆ ಏನಿಲ್ಲ. ಇದಾಗೋ ತನಕ ನೋಡಿ, ಹಿಟ್ಟು ಎಲ್ಲ ಬೆಂದಿತ್ತು. ಚೆನ್ನಾಗಿ ಬೇಯಿಸಿ ಈ ಥರ ಉಂಡೆ ಮಾಡಿಕೊಂಡು ನೀವು ಒಂದು ಪಾತ್ರೆಗೆ ಹಾಕಿ ಮುಚ್ಚಿಟ್ಕೋಬೇಕು. ಇದನ್ನು ತಣ್ಣಗಾಗೋಕೆ ಬಿಡಬಾರ್ದು, ಏಕೆಂದರೆ ಈ ಥರ ಒತ್ತಬೇಕಾದ್ರೆ ಅಷ್ಟು ಚೆನ್ನಾಗಿ ಬರಲ್ಲ. ಸೊ ಬಿಸಿಯಾಗಿದ್ದಾಗಲೇ ನಾವು ಆ ಥರ ಉಂಡೆ ಮಾಡಿಕೊಂಡು ಒಂದು ಪಾತ್ರೆಗೆ ಮುಚ್ಚಿಟ್ಕೊಂಡು ಈ ಥರ ಚಕ್ಲಿ ಎಲ್ಲ ಮಾಡ್ತೀವಲ್ವ, ಚಕ್ಲಿ ಹೊರಡು ಬರುತ್ತಲ್ಲ. ಶಾವಿಗೆ ಒತ್ತು ಶಾವಿಗೆ ಮಾಡೋಕ್ಕೆ ಇನ್ನೊಂದು ಥರ ಬರುತ್ತೆ, ಬಟ್ ಅದು ಇವಾಗೆಲ್ಲ ಇಲ್ಲ. ಆಗಿನ ಕಾಲದಲ್ಲಿ ನಮ್ಮ ಅಜ್ಜಿ ಮನೆಯಲ್ಲೆಲ್ಲ ನೋಡ್ತಾ ಇದ್ವಿ, ಬಟ್ ಇವಾಗ ಅದು ಸಿಗಲ್ಲ. ಸೊ ಚಕ್ಲಿ ಮಾಡೋದ್ರ ಮಿಷಿನಿಂದಲೇ ನಾವು ಈ ಥರ ನೋಡಿ ಒತ್ಕೋಬೇಕು. ಈ ಒತ್ತು ಶಾವಿಗೆ ಅಂತಂದ್ರೇ ನಮಗೆ ಅಜ್ಜಿ ಮನೆ ನೆನಪಾಗತ್ತೆ. ರಜದಲ್ಲೆಲ್ಲ ಹೋದಾಗ ನಾವು ಯಾವಾಗ ಕೇಳಿದ್ರು ಪಾಪ ಮಾಡಿಕೊಡೋರು. ಬಟ್ ಇವಾಗ ನಮ್ಮ ಮನೆಗಳಲ್ಲೆಲ್ಲ ಇದು ಅಪರೂಪ ಆಗಿಬಿಟ್ಟಿದೆ. ನೋಡೋದ್ರಲ್ಲ ಎಷ್ಟು ಈಸಿಯಾಗಿ ಮಾಡಿದ್ವಿ ಅಂತ. ಒತ್ತು ಶಾವಿಗೆ, ಕಾಯಿ ಹಾಲು ಹಾಗೂ ಎಳ್ಳು ಪುಡಿ. ಆ ಎಳ್ಳು ಪುಡಿಗೆ ಏನೂ ಇಲ್ಲ, ಎಳ್ಳನ್ನು ನೀವು ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಎಳ್ಳದ ಪುಡಿನೂ ರೆಡಿ ಆಗುತ್ತೆ. ನೋಡಿ, ನನಗೆ ಪರ್ಸ್ನಲಾಗಿ ಈ ಥರ ಚಿಕ್ಕ ಶಾವಿಗೆ ಇಷ್ಟ ಆಗುತ್ತೆ. ಸೊ ನಾನು ಒಬ್ಬಳಿಗೆ ಆ ಥರ ಮಾಡ್ಕೊಂಡಿದ್ದೀನಿ ಅಷ್ಟೇ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಕಡಿಮೆ ಸಮಯದಲ್ಲಿ ರುಚಿಯಾದ ಒತ್ತು ಶಾವಿಗೆ ರೆಡಿ ಆಯಿತು. ಈಗ ಹಬ್ಬದ ಸೀಸನ್ ಆಗಿರೋದ್ರಿಂದ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ, ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಬಾಯ್ ಬಾಯ್, ಟೇಕ್ ಕೇರ್.